ಇಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗಳಿರುವಂಥವರು ಪ್ರಕಾಶ್ ಇಲ್ಲಿ ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೆ ಸ್ಟಾರ್ಗಳು ಅವ್ರ ಬಗ್ಗೆ ಇರುವಂಥ ಅಭಿಪ್ರಾಯ ಭಿನ್ನ ಅಭಿಪ್ರಾಯ ಏನೇ ಇರ್ಬೋದು, ಆದರೆ ಇವರು ಈ ಮಾದರಿ ಆಗುವಂಥದ್ದು ಯಾವಾಗ ಅಂತಂದರೆ ಈ ಸಮಾಜದಲ್ಲಿ ಏನಾದರೂ ಒಂದಷ್ಟು ಬೆಳವಣಿಗೆಗಳಾದಂಥ ಸಂದರ್ಭದಲ್ಲಿ ಮತದಾನವನ್ನೇ ತಗೊಳ್ಳಿ. ಜನಸಾಮಾನ್ಯರ ರೀತಿಯಲ್ಲಿ ಬಂದವರು ಮತ ಚಲಾಯಿಸಿದರೆ ಬೇರೆ ರೀತಿಯ ಒಂದು ಸಂದೇಶವೇ ಹೋಗುತ್ತೆ. ಈ ಪ್ರಕಾಶ್ ರಾಜ್ ಅಂತೂ ಅವರೇ ಅಲ್ಲಿನ ಉಮೇದುವಾರಿಕೆ, ಅವರೇ ಅಭ್ಯರ್ಥಿ ಬಿಡಿ ಪ್ರಶ್ನೆ ಬೇರೆ. ಬೇರೆ ಬೇರೆ ನಾಯಕರುಗಳೆಲ್ಲ ಬೇರೆ ಬೇರೆ ಈ ನಾಯಕ ನಟರುಗಳೆಲ್ಲ ಬಂದು ಮತ ಚಲಾಯಿಸ್ತಾರಲ್ಲ, ಕಲಾವಿದರುಗಳೆಲ್ಲ ಎಲ್ಲ ಅವ್ರ ಕಡೆಗೆ ಏನು ಅಂತಂದರೆ ಅದೊಂಥರ ಮಾದರಿ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಯಾರೂ ಕೂಡ ಈ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳಿಗೆ ಈಕ್ವಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವರು ಅಂಥ ಇಳಿವಯಸ್ಸಲ್ಲೂ ಕೂಡ ಅಷ್ಟೊಂದು ಸೊಂಟ ಬಗ್ಗಿಸ್ಕೊಂಡು ಅವ್ರು ಬರಲೇಬೇಕು, ಅವರು ಮತಗಟ್ಟೆಗೆ ಬರಲೇಬೇಕು, ಅಲ್ಲಿ ಮತವನ್ನು ಚಲಾಯಿಸಲೇಬೇಕು. ಅವರು ಫಸ್ಟ್ ಮತ ಚಲಾಯಿಸ್ತಿದ್ರು ನೋಡಿ. ಅವರು ನಿಜಕ್ಕೂ ಈ ವಿಚಾರದಲ್ಲಿ ಮಾದರಿ. ನನಗೆ ಪದೇ ಪದೇ ಜ್ಞಾಪಕ ಆಗ್ತಾ ಇದ್ದಾರೆ ಅವರು. ನೀವೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ನಾವೆಲ್ಲ ನೋಡ್ತಾ ಇದ್ವಿ. ಪ್ರಕಾಶ್ ರಾಜ್ ಮತದಾನಕ್ಕೆ ಅಂತ ಕಾಯ್ತಿರುವಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣವರ ಪೂಜೆ ಪುನಸ್ಕಾರ ಬೆಳಗ್ಗೆನೇ ಬಹಳ ಜೋರಾಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೆ, ನಮ್ಮ ಸ್ಕ್ರೀನ್ ಬಗ್ಗೆ ಎಡಭಾಗದಲ್ಲಿ ಕಣದಲ್ಲಿರುವಂಥ ಪ್ರಮುಖರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇನ್ನು ಕೆಳಭಾಗದಲ್ಲಿ ಯಾರ್ಯಾರ ಎದುರುಗಡೆಗೆ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ವಿವರವನ್ನು ಕೊಡ್ತಾ ಇದ್ದೀವಿ. ವೀರಪ್ಪ ಮೊಯ್ಲಿ ಮತ್ತು ಬಚ್ಚೇಗೌಡರ ನಡುವೆ ಇಲ್ಲಿ ಟಗಾಫರ್ ಇರುವಂಥದ್ದು, ದೊಡ್ಡ ಸ್ಪರ್ಧೆ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು KH ಮುನಿಯಪ್ಪ ಮತ್ತು ಮುನಿಸ್ವಾಮಿ ಹೆಸರನ್ನು ಯಾರು ಕೇಳಿರಲಿಲ್ಲ. BJP ಆಶ್ಚರ್ಯಕರ ರೀತಿಯಲ್ಲಿ ಕೊನೆ ಗಳಿಗೆನಲ್ಲಿ ಅವ್ರನ್ನ ಕಣಕ್ಕಿಳಿಸ್ತು. ಇನ್ನು ಮಂಡ್ಯ ಲೋಕಸಭೆ ದೇಶಾದ್ಯಂತ ಗಮನ ಸೆಳೆದಿರುವಂಥ ಲೋಕಸಭಾ ಕ್ಷೇತ್ರ ಅದು. ಇನ್ನು ರಾಜ್ಯಪಾಲರಾಗಿರುವಂಥ ಕಿರಣ್ ಬೇಡಿ ಕೂಡ ಮತ ಚಲಾಯಿಸಲಿಕ್ಕೆ ಬಂದಿರುವಂಥದ್ದು. ಇವರು ಕೂಡ ಪ್ರತಿ ಬಾರಿ ಮತ ಚಲಾಯಿಸೋದ್ರಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಅವರು ಪೊಲೀಸ್ ಅಧಿಕಾರಿಯಾಗಿದ್ದಾಗಿನಿಂದ ಹಿಡಿದು ಅವರು ರಾಜಕೀಯಕ್ಕೆ ಬಂದ ಮೇಲೂ ಕೂಡ ನಿರಂತರವಾಗಿ ಅವರು ಮತ ಚಲಾಯಿಸಿದವರು ನಿಸ್ಸೀಮರು. ಬೆಳಗ್ಗೆನೇ ಬಂದು ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸ್ತಾರೆ. ಒಂದು ಕಡೆಗೆ ಕಿರಣ್ ಬೇಡಿ ಮತದಾನಕ್ಕೋಸ್ಕರ ಕಾಯ್ತಾ ಇರುವಂಥದ್ದು, ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಪೂಜೆ. ಅಲ್ಲಿನ ಅರ್ಚಕರು ಅವರಿಗೆ ಹಾರ ಹಾಕಿ ಒಳ್ಳೆಯದಾಗಲಿ ಅಂತ ಶಾಲೆಗೆ ಹೊತ್ತಿಸ್ಬಿಟ್ಟು ಕಳಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಪೂಜೆ ಪುರಸ್ಕಾರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೆ, ಬೆಂಗಳೂರು ಉತ್ತರದಲ್ಲಿ ಕೃಷ್ಣ ಬೈರೇಗೌಡ ಮತ್ತು ಸದಾನಂದಗೌಡರ ನಡುವೆ ತೀವ್ರ ಪೈಪೋಟಿ ಇರುವಂಥದ್ದು. ಈ ಕೊನೆಯ ಕ್ಷಣದಲ್ಲಿ ಕೃಷ್ಣ ಬೈರೇಗೌಡ ಇಲ್ಲಿನ ಉಮೇದುವಾರಿಕೆಗೆ ಬಂದಿರುವಂಥದ್ದು. ಏನು ಅಂತಂದರೆ, ಈ JDSಗೆ ಯಾರೋ ಅಭ್ಯರ್ಥಿಗಳು ಸಿಗದಿರುವಂಥ ಸಂದರ್ಭದಲ್ಲಿ, JDSನವ್ರು ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಯಾರನ್ನು ಕಣಕ್ಕಿಳಿಸಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಯಾರಾದರೂ ಸ್ಪರ್ಧೆ ಕೊಡ್ತಾರೆ ಅಂತಂದರೆ ಅದು ಕೃಷ್ಣ ಬೈರೇಗೌಡರು. ಹಾಗಾಗಿ ಕೃಷ್ಣ ಬೈರೇಗೌಡರನ್ನೇ ಕಣಕ್ಕಿಳಿಸಬೇಕು ಅಂತ ಸದಾನಂದಗೌಡರ ಎದುರುಗಡೆ ಕೃಷ್ಣ ಬೈರೇಗೌಡ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥದ್ದು. ಇನ್ನು ಬೆಂಗಳೂರು ಕೇಂದ್ರದಲ್ಲಿ ರಿಜ್ವಾನ್ ಅರ್ಷದ್, PC ಮೋಹನ್ ಇದ್ದಾರೆ, ಜೊತೆಗೆ ಪ್ರಕಾಶ್ ರಾಜ್ ಕೂಡ ಇರುವಂಥದ್ದು. ಬೆಂಗಳೂರು ದಕ್ಷಿಣದಲ್ಲಿ BK ಹರಿಪ್ರಸಾದ್ ಮತ್ತು ತೇಜಸ್ವಿ ಸೂರ್ಯ ನೋಡ್ತಾ ಇದ್ದೀವಿ. ಮೈಸೂರಿನಲ್ಲಿ ವಿಜಯಶಂಕರ್ ಮತದಾನಕ್ಕೆ ಬಂದಿರುವಂಥದ್ದು. BJPಯ ಹಿರಿಯ ನಾಯಕರಾಗಿದ್ದಂಥ ವಿಜಯಶಂಕರ್ ಕೊನೆಯ ಕ್ಷಣದಲ್ಲಿ ಅವರು ಸಿದ್ದರಾಮಯ್ಯವರ ಸ್ನೇಹಕ್ಕೆ ಕಟ್ಟು ಬಿದ್ದು ಕಾಂಗ್ರೆಸ್ಸನ್ನು ಸೇರಿಕೊಂಡರು. ಕಾಂಗ್ರೆಸ್ನಿಂದ ಅವರು ಇಲ್ಲಿ ಸ್ಪರ್ಧೆಗಿಳಿದಿದ್ದಾರೆ. ಹಿಂದೆ BJPಯಿಂದಲೇ ವಿಜಯಶಂಕರ್ ಇಲ್ಲಿಂದ ಆಯ್ಕೆಯಾಗಿದ್ದರು. ಗಮನಿಸಬೇಕಾದಂಥ ಸಂಗತಿ, ಈಗ ಬದಲಾದಂಥ ಸನ್ನಿವೇಶದಲ್ಲಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ಅವರ ಎದುರುಗಡೆಗೆ ಎರಡನೇ ಬಾರಿ ಅದೃಷ್ಟ ಪರೀಕ್ಷೆಗಳಿರುವಂಥ ಪ್ರತಾಪ್ ಸಿಂಹ ತೀವ್ರ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಈ ಬಾರಿ ಮೈಸೂರು ಕೂಡ ಒಂದಷ್ಟು ಗಮನ ಸೆಳೆದಿರುವಂಥ ಕ್ಷೇತ್ರ. ಅದರಲ್ಲೂ ಸಾರಾ ಮಹೇಶ್ ಹೇಳಿದಂಥ ಮಾತಿದೆಯಲ್ಲ, ನೀವೇನಾದರೂ ಮಂಡ್ಯದಲ್ಲಿ ಏನಾದರೂ ನಮ್ಮ ಕೈ ಕೊಟ್ಟಿರಿ ಅಂತಂದರೆ ನಾವು ನಿಮಗೆ ಮೈಸೂರಿನಲ್ಲಿ ಕೈ ಕೊಡ್ತೀವಿ ಅನ್ನುವಂಥದ್ದು. ನೋಡಿ, ಎಲ್ಲೆಲ್ಲೋ ಕೈ ಕೊಟ್ಟರೆ ಇನ್ನೆಲ್ಲೆಲ್ಲೋ ಕೈ ಕೊಡುವಂಥದ್ದು, ಇಂಥ ಮಾತುಗಳೆಲ್ಲ ಕೇಳಿಬಂದಿತ್ತು. ಇವರ ನಡುವಿನ ಗೊಂದಲ ಇದೆಯಲ್ಲ, ಅಷ್ಟು ಸುಲಭವಾಗಿ ಕಡಿಮೆ ಆಗಲ್ಲ ಅನ್ನುವಂಥ ಮಾತುಗಳೇ ಕೇಳಿಬಂದಿತ್ತು. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ರಾಜಕೀಯ ಚಿತ್ರಣನೇ ಬದಲಾಗ್ಬಿಡ್ತು ನೋಡಿ. ಯಾಕಂದರೆ ಈ ದೋಸ್ತಿ ನಾಯಕರು ಜೊತೆಗೆ ಹೋಗಿ ಜೊತೆಗೆ ಕೈ ಹಿಡ್ಕೊಂಡು ಕೈ ಎತ್ತಿ ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ ಅನ್ನುವಂಥ ಸಂದೇಶ ರವಾನಿಸಿದರು. ಹೀಗಾಗಿ ವಿಜಯಶಂಕರ್ ಕೂಡ ತೀವ್ರ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ದೋಸ್ತಿಗಳು ಇಬ್ಬರೂ ಸೇರ್ಕೊಂಡಿರೋದ್ರಿಂದ JDS ಮತ್ತು ಕಾಂಗ್ರೆಸ್ ಇಬ್ಬರೂ ಸೇರ್ಕೊಂಡು ಏನಾದರೂ ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಆಗ್ಬೋದು ಅನ್ನುವಂಥದ್ದು ನಾವು ಜಯನಗರದ ಒಂದು ಮತಗಟ್ಟೆಯಲ್ಲಿ ನೋಡ್ತಾ ಇದ್ದೀವಿ. ನಿರ್ಮಲಾ ಸೀತಾರಾಮನ್ ಕೂಡ ಸಾಲುಗಟ್ಟಿ ನಿಂತು ಅಲ್ಲಿ ಮತದಾನವನ್ನು ಮಾಡಿರುವಂಥದ್ದು. ನಿರ್ಮಲಾ ಸೀತಾರಾಮನ್ ಕೇಂದ್ರದ ರಕ್ಷಣಾ ಸಚಿವೆ, ಇಂದಿರಾ ಗಾಂಧಿಯ ನಂತರ ರಕ್ಷಣಾ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸ್ತಿರುವಂಥ ಸಚಿವೆ. ಜೊತೆಗೆ ನಂತರ ಅವರನ್ನು ರಾಜ್ಯಸಭೆಯಿಂದ ಆಯ್ಕೆ ಮಾಡಿ ಕಳಿಸಿರುವಂಥದ್ದೇ ಕರ್ನಾಟಕದಿಂದ. ಹೀಗಾಗಿ ಏನಂದರೆ ಅವರು ಕನ್ನಡದಲ್ಲೂ ಕೂಡ ಈಗ ಒಂದಷ್ಟು ಮಾತಾಡೋದನ್ನು ಕೂಡ ಕಲಿತಿದ್ದಾರೆ ನಿರ್ಮಲಾ ಸೀತಾರಾಮನ್ ಜಯನಗರ ಒಂದು ಬೂತ್ನಿಂದ ಅಲ್ಲಿ ಮತದಾನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಪ್ರಕಾಶ್ ರಾಜ್ ಮತದಾನ ಮಾಡಿರುವಂಥದ್ದು. ಬೆಂಗಳೂರು ಕೇಂದ್ರದಿಂದ ಪ್ರಕಾಶ್ ರಾಜ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇಲ್ಲಿ ತೀವ್ರ ಪೈಪೋಟಿ ಇದೆ. ರಿಜ್ವಾನ್ ಅರ್ಷದ್ ಇದ್ದಾರೆ, ಜೊತೆಗೆ
ಪಿ ಸಿ ಮೋಹನ್ ಕಳೆದ ಬಾರಿ ಕೂಡ ಅವರು MP ಆಗಿದ್ದಂಥವರು. ಪಿ ಸಿ ಮೋಹನ್ ಇವರಿಗೆ ಪ್ರತಿಸ್ಪರ್ಧಿ. ಕೊನೆಯ ಗಳಿಗೆನಲ್ಲಿ ತೇಜಸ್ವಿನಿಯವರನ್ನ ಹಿಂದಿಕ್ಕಿ ತೇಜಸ್ವಿ ಸೂರ್ಯ ಟಿಕೆಟನ್ನು ಗಿಟ್ಟಿಸಿದರು. ಕೇಂದ್ರದ ನಾಯಕರ ಒಲವು